ದತ್ತು ನಡೆದುಕೊಳ್ಳುವ ರೀತಿಗೆಂದು ಸಿಟ್ಟಾಗಿ ಕುಳಿತಿದ್ದ ನಂದಿನಿ ಅವನನ್ನು ಕಂಡರೆ ಒಡೆದು ಹಾಕುವಷ್ಟು ಸಿಟ್ಟಿನಲ್ಲಿ ಕುಳಿತಿರುವಾಗಲೇ ಮತ್ತೆ ಅವಳ ರೂಮ್ ಬೆಲ್ ಬಾರಿಸಿತ್ತು. ಇಷ್ಟೊತ್ತು ಇಲ್ಲೇ ನನಗೆ ಹೊಟ್ಟೆ ಉರಿಸಿ ಹೋಗಿದ್ದ ದತ್ತು ಮತ್ತೆ ಬಂದನೇನು ಎಂದು ಸಿಟ್ಟಾಗಿ ನೆಲಕ್ಕೆ ಕಾಲು ಬಾರಿಸಿ ಬಾಗಿಲು ತೆರೆದ ನಂದಿನಿ, ನಿಂಗೇನು ಇನ್ನೂ ಸಮಾಧಾನ ಆಗಿಲ್ವಾ? ನನ್ನ ಕೈಯ ಮುರಿದು ಹೋಗ್ಬೇಕಾ ನಿನ್ನಂತ ಎನ್ನುತ್ತಲೇ ಮುಂದೆ ಇದ್ದವರನ್ನು ನೋಡಿದರೆ ಅದು ಸುಚೇತನ್ ನಿಂತಿದ್ದ. ಅವನಿಂದಲೇ ಇಷ್ಟೆಲ್ಲ ಆಗಿತ್ತು ಎನ್ನುವಂತೆ ಅವನನ್ನು ನೋಡಿದಾಗ ಅಸಹಾಯಕ ಸಿಟ್ಟು ಬಂದಿತ್ತು. ಅದೇ ಸಿಟ್ಟಿನಲ್ಲಿ, ಏನು ಇವಾಗ? ನಿಮ್ಮ ಬಾಸ್ ಇವಾಗ ಬಂದು ನನ್ನ ಅರ್ಧ ಮುರಿದಿದ್ದಾಗಿದೆ, ಇವಾಗ ನೀವ್ಯಾಕೆ ಬಂದ್ರಿ? ನನ್ನ ಜೀವ ಹಿಂಡೋದಕ್ಕ? ಅದು ಹೇಗ ಬಾಸ್ ಜೊತೆ ಇರ್ತೀಯೋ ಕಾಣೆ ನೀವು. ಒಂದ್ಸಾರಿ ಸ್ವಿಮ್ಮಿಂಗ್ ಬರದೆ ನನ್ನನ್ನು ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿಬರ್ತಾನೆ, ಮತ್ತೆ ಅವನೇ ಬಂದು ಸಾರಿ ಕೇಳ್ತಾನೆ. ಒಂದ್ಸಾರಿ ನನ್ನ ಮನೆಯಿಂದ ಆಚೆ ಹೋಗು, ನೀನು ಆಪೋಸಿಟ್ ಕಡೆಯವಳು ಅಂತಾನೆ. ಸರಿಯಪ್ಪ ಹೋಗ್ತೀನಿ ಅಂದರೆ ಆಚೆ ಕಳಿಸೋದೇ ಇಲ್ಲ, ನಾನು ಹೇಳೋ ತನಕ ಮನೆ ಬಿಟ್ಟು ಆಚೆ ಹೋಗೋಂಗಿಲ್ಲ ಅಂತ ಹೇಳ್ತಾನೆ. ಅದು ಹೆಂಗೆ ಆ ಹುಚ್ಚಿನ ಜೊತೆ ಇರ್ತೀಯೋ ಗೊತ್ತಿಲ್ಲಪ್ಪ. ನೀವೋ ಪಾಪ, ಅವನಿನ್ನ ಉಳಿದಿದ್ದು ಅವನ ಹೆಂಡತಿ, ಅವನ ಕಾಟ ತಡೆಯೋಕ್ಕಾಗದೆ ದೇವರು ಪಾದ ಸೇರಿದ್ದಾಳೆ ಅನಿಸುತ್ತೆ ಎಂದಿದ್ದರೆ ಚೇತು, ಪ್ಲೀಸ್ ಸ್ಟಾಪ್ ಇಟ್. ನಿಮ್ಮ ಈ ನಾನ್ಸೆನ್ಸ್ ಮಾತನ್ನು ನಿಲ್ಲಿಸಿದ್ರೆ ಒಳ್ಳೆಯದು. ಯಾವುದೇ ವಿಚಾರವಾಗಲಿ ಪೂರ್ತಿ ತಿಳ್ಕೊಳ್ಳದೆ ಯಾರ ಬಗ್ಗೆನೂ ಮಾತಾಡಬಾರ್ದು. ನಿಮಗೆ ಏನು ವಿಚಾರ ಗೊತ್ತಿಲ್ಲದೆ ನಮ್ಮ ಬಾಸ್ ಬಗ್ಗೆ ಮತ್ತು ಅವ್ರ ಜೀವನದ ಬಗ್ಗೆ ಏನೂ ತಿಳಿದೆ ಅವ್ರ ಬಗ್ಗೆ ಮಾತಾಡೋದು ತುಂಬ ತಪ್ಪು. ನೀವು ನಮ್ಮ ಸ್ವರಾ ಮೇಡಮ್ನ ನೋಡ್ಕೋತಿದ್ದೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮನ್ನು ಸುಮ್ಮನೆ ಇದ್ದೀನಿ. ಈ ರೀತಿ ಬೇರೆ ಯಾರೇ ಮಾತಾಡಿದ್ರು ಅವ್ರನ್ನ ಹುಟ್ಟಿಲ್ಲ ಅನ್ನಿಸ್ತಿದ್ದೆ ಎಂದಿದ್ದ. ಅವನ ಮಾತು ಕೇಳಿದ್ದ ಸ್ವರ, ಎಲ್ಲರೂ ಅಷ್ಟೇ ತಮ್ಮ ಬಾಸ್ ಬಗ್ಗೆ ಕೆಟ್ಟದಾಗಿ ಹೇಳೋದಿಲ್ಲ, ಅದೇ ಥರ ನೀವು, ಅದರಲ್ಲೆಲ್ಲೂ ತಪ್ಪಿಲ್ಲ. ಆದರೆ ನಿಮ್ಮ ಬಾಸ್ ಒಳ್ಳೆಯವರು ಅಂತ ಮಾತ್ರ ಹೇಳೋಕ್ಕೆ ಬರಬೇಡಿ. ನಾನು ಇದೇ ಕಣ್ಣಿಂದ ನೋಡಿದ್ದೀನಿ ಒಬ್ಬ ಮನುಷ್ಯನ ಒಂದು ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ಲೇ ಕ್ರೂರವಾಗಿ ಒಬ್ಬ ಮನುಷ್ಯನನ್ನೇ ಕೋಳಿ ಕುರಿ ಥರ ಸಾಯಿಸಿದ್ದನ್ನು ನಾನು ನೋಡಿರೋದು. ಒಂದು ಕೊಲೆ ಇರ್ಬೋದು, ಆದರೆ ನಿಮ್ಮ ಬಾಸ್ ಒಂದೇ ಕೊಲೆ ಮಾಡಿದ್ದಾರೆ ಅಂತ ನಾನು ನಂಬಲ್ಲ. ಇಲ್ಲ ಅಂದಿದ್ದಿದ್ರೆ ಪೊಲೀಸ್ ಕೂಡ ನಿನ್ನ ಬಾಸ್ಗೆ ಎದುರುತ್ತಿರಲಿಲ್ಲ ಅಲ್ವಾ ಎಂದು ಬೇಸರ, ಕೋಪ, ವಿರೋಧ, ಅಸಹಾಯಕತೆ ಎಲ್ಲ ಭಾವಗಳನ್ನು ಒಮ್ಮೆಗೆ ಸೇರಿಸಿ ಹೇಳಿದ್ದಳು. ಅವಳ ಪರಿಸ್ಥಿತಿಯು ಚೇತುಗೆ ಅರ್ಥವಾಗುವಂತಿತ್ತು. ಅಲ್ಲದೆ ಅವನು ಮೊದಲ ಬಾರಿಯ ಕ್ರಶ್ ಕೂಡ ಆಗಿದ್ದಳು. ಹಾಗಾಗಿ ತಾಳ್ಮೆ ಕಳೆದುಕೊಳ್ಳದೆ ಹೇಳಿದ್ದ, ನಮ್ಮ ಬಾಯ್ಸ್ ಸಾಯಿಸಿದ್ದು ಕೂಡ ಯಾವುದೋ ದೇವತಾ ಮನುಷ್ಯನಲ್ಲ, ಅವನು ದೊಡ್ಡ ಕೊಲೆಗಾರ, ಸ್ಮಗ್ಲಿಂಗ್ ಕಿಂಗ್. ಅವನು ಅದೆಷ್ಟು ಜನರನ್ನು ಕೊಂದಿದ್ದಾನೋ ಅವನಿಗೆ ಗೊತ್ತಿಲ್ಲ. ದುಡ್ಡಿಗಾಗಿ ಯಾರನ್ನಾದರೂ ಅವ ರಾಕ್ಷಸನ ರೀತಿ ಕೊಲ್ಲುತ್ತಾನೆ ಎಂದರೆ ಅದರ ಉತ್ತರವಾಗಿ ನಂದಿನಿ, ಅದಕ್ಕೆ ಅವನನ್ನು ಕೊಲ್ಲೋಕೆ ನಿಮ್ಮ ಬಾಸ್ ಯಾರು? ಅದು ಕೂಡ ಕೊಲೆನೇ ತಾನೇ. ಅವನು ಕೊಲೆಗಾರ ಅಂದರೆ ನಿಮ್ಮ ಬಾಸ್ ಕೂಡ ಕೊಲೆಗಾರನೇ. ಹಾಗಾದರೆ ನಿಮ್ಮ ಬಾಸ್ನ ಸಾಯಿಸೋಕೆ ಮತ್ತೊಬ್ಬ ಬರ್ತಾನೆ ಎಂದಿದ್ದಳು. ಚೇತು ತನ್ನ ಬಾಸ್ ಕೆಲಸ ವಹಿಸಿಕೊಳ್ಳುತ್ತಾ ಹೇಳಿದ್ದ, ಹಾಗೇನಿಲ್ಲ, ಕೆಟ್ಟವರಿಗೆ ಕೆಟ್ಟದ್ದು ಮಾಡೋದು, ಶಿಕ್ಷೆ ಕೊಡೋದು ಯಾವುದೇ ರೀತಿ ತಪ್ಪೇನಿಲ್ಲ. ಅದು ನಮ್ಮ ಸಮಾಜಕ್ಕೂ ಒಳ್ಳೆಯ ಕೆಲಸವೇ. ಕೆಟ್ಟವರು ಇದ್ದಷ್ಟು ನಮಗೆ ಕೆಟ್ಟದ್ದು. ಯಾರಾದರೂ ಈ ರೀತಿ ನಮ್ಮ ಬಾಸ್ ರೀತಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳೇ ಇಲ್ಲ ಅಂತ ತಿಳ್ಕೊಳ್ಳಿ, ಆಗ ಅಂಥವರನ್ನ ಬಗ್ಗೆ ಬಡಿಯೋಕೆ ಯಾರೂ ಇರೋದೇ ಇಲ್ಲ. ಆಗ ಅವರದ್ದೇ ಸಾಮ್ರಾಜ್ಯ ಆಗಿಬಿಡುತ್ತೆ. ಹಾಗಾಗಿ ಅಂಥ ಕೆಟ್ಟವಳುಗಳನ್ನು ಸಾಯಿಸೋದು ನಮ್ಮ ಬಾಸ್ ಅಂತವರ ಪುಣ್ಯದ ಕೆಲಸ ಎಂದಿದ್ದ ಚೇತು. ಅವನ ಮಾತು ನಂದಿನಿಗೆ ಹಿಂಸೆಯಾಗಿತ್ತು. ಯಾಕೆಂದರೆ ಆಕೆ ನರ್ಸ್ ವೃತ್ತಿಯಲ್ಲಿ ಪ್ರತಿದಿನ ಜೀವಕ್ಕಾಗಿ ಹಾತೊರೆಯುವ ಅದೆಷ್ಟೋ ಜನರನ್ನು ನೋಡಿದ್ದಳು. ಅದೆಷ್ಟೋ ಜನ ದಿನಕ್ಕೆ ತಾವು ಬದುಕಬೇಕೆಂದು ಆಸೆ ಹೊತ್ತು ತಮ್ಮ ಅನಿವಾರ್ಯತೆ ಅವರ ಜೀವನದಕ್ಕೆ, ಅವರ ಕುಟುಂಬಕ್ಕೆ ಇದ್ದರೂ ವಿಧಿಯ ಆಟದೆದುರು ತಮ್ಮ ಪ್ರಾಣವನ್ನು ಕಷ್ಟಪಟ್ಟು ಬಿಟ್ಟಿದ್ದಾರೆಂದು ಆಕೆ ಕಣ್ಣಾರೆ ಕಂಡಿದ್ದಳು. ಹಾಸ್ಪಿಟಲ್ನ ಪ್ರತಿ ವಾರ್ಡ್ನಲ್ಲಿಯೂ ಅಂಥದ್ದೊಂದು ಆರ್ತನಾದ ನಂದಿನಿಯ ಕಿವಿಗೆ ಬಿದ್ದಿದ್ದು ಆಕೆಗೆ ಗೊತ್ತಿದೆ. ಹಾಗಾಗಿ ನಂದಿನಿಗೆ ಚೇತು ಮಾತು ಹಿಡಿಸದೆ ಹೇಗೆ ಸಾಧ್ಯ ಹೇಳಿ ಅಲ್ವಾ? ಹಾಗಾಗಿ ಅವಳು ಸಿಟ್ಟಾಗಿಯೇ ಹೇಳಿದ್ದಳು, ಹೌದು, ನಿಮ್ಮ ಬಾಸು ಶ್ರೀಕೃಷ್ಣ ಪರಮಾತ್ಮ ಅಲ್ವಾ? ಅದಕ್ಕೆ ಈ ಭೂಮಿ ಮೇಲೆ ನಡೆಯೋ, ಈ ಸಮಾಜದಲ್ಲಿ ನಡೆಯೋ ಎಲ್ಲ ಧರ್ಮಕರ್ಮವನ್ನು ಕಲೆ ಹಾಕಿ ಅದನ್ನು ಲೆಕ್ಕಾಚಾರ ಮಾಡಿ ಶಿಕ್ಷೆ ಕೊಡ್ತಾರೆ ಅಲ್ವಾ? ಯಾರೇ ಆದರೂ ಅಷ್ಟೇ, ನಮ್ಮವರು ಬೇರೆಯವರು ಅಂತ ನೋಡಬಾರ್ದು. ಎಲ್ಲರದ್ದು ಜೀವವೇ, ಯಾರದ್ದು ತಪ್ಪು ಅನ್ನೋದನ್ನು ನೋಡಿ ನಾವು ತಪ್ಪಿನ ಪರವಾಗಿ ನಿಲ್ಲೋದನ್ನು ಬಿಟ್ಟು ಯಾವುದು ತಪ್ಪು ಅನ್ನೋದನ್ನು ನಾವು ಹೆಚ್ಚು ಹೇಳೋದನ್ನು ಕಲಿಬೇಕು ಎನ್ನುತ್ತಿದ್ದಾರೆ ಚೇತು. ಹೌದು, ಅದನ್ನೇ ನಾನು ಹೇಳ್ತಿರೋದು. ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಮಾತಾಡಬೇಕು. ನೀವು ಸಂಜೆ ಸರ್ ಜೊತೆ ಮಾತಾಡಿದ್ದು ಕೂಡ ಸರಿಯಿಲ್ಲ. ಅವತ್ತು ನೀನು ನೋಡಿದ್ದು ಬರೀ ಸರ್ ಮಾಡಿದ್ದ ಕೆಲಸ ಮಾತ್ರ, ಅದು ನಿನಗೆ ತಪ್ಪಾಗಿ ಕಾಣಿಸಿದೆ. ಆದರೆ ಆ ಸರ್ ಯಾಕೆ ಹಾಗೆ ಮಾಡಿದ್ರು ಅನ್ನೋದು ನಿನಗೆ ಗೊತ್ತಿದೆಯಾ? ಯಾವುದೇ ಒಂದು ಕಾರ್ಯಕ್ಕೂ ಒಂದು ಕಾರಣ ಅಂತ ಇರುತ್ತಲ್ವ, ಅದೇ ರೀತಿ ಅದಕ್ಕೂ ಒಂದು ಬಲವಾದ ಕಾರಣ ಇರುತ್ತೆ. ಕಾರಣ ತಿಳ್ಕೊಳ್ಳದೆ ನೀನು ಕೇವಲ ಪರಿಣಾಮ ತಪ್ಪಿದೆ ಅಂತ ಹೇಳೋದು ಅಷ್ಟು ಸರಿಯಲ್ಲ. ನಿನ್ನ ಪ್ರಕಾರನೇ ಹೇಳೋದಾದರೆ ನಮ್ಮ ಸರ್ ಮೊದಲೆಲ್ಲ ಹೀಗೆ ಇರಲಿಲ್ಲ. ಅವರು ಎಲ್ಲರಂತೆ, ಎಲ್ಲರೊಟ್ಟಿಗೆ ಬೆರೆತು ಎಲ್ಲರ ಜೊತೆಯಾಗಿ ಇರ್ತಿದ್ರು. ನೀನೇ ಹೇಳಿದ ರೀತಿ ಕುಟುಂಬಕ್ಕೋಸ್ಕರ ಬದುಕೋ ಫ್ಯಾಮಿಲಿ ಮ್ಯಾನ್ ಇದ್ದ ಹಾಗೆ ಇದ್ದರು. ಆದರೆ ಪರಿಸ್ಥಿತಿ ಅವರನ್ನು ಬದಲಾಯಿಸಿದೆ ಅಷ್ಟೇ. ಒಂದು ಸುಂದರ ಮನೆಯನ್ನು ನಾಶ ಮಾಡಿದ್ದ ಜನರನ್ನು ನಮ್ಮ ಸರ್ ಹಾಗೆ ಬಿಟ್ಬಿಡೋಕ್ಕಾಗುತ್ತಾ?
ಮೊನ್ನೆ ಕೂಡ ನಮ್ಮ ಸರ್ ಸಾಯಿಸಿದ್ದು ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಸ್ವರಾ ಮೇಡಮ್ ಮೇಲೆ ಅಟ್ಯಾಕ್ ಮಾಡಿದ್ದ. ಅವತ್ತು 1 ನಿಮಿಷ ಸರ್ ತಮ್ಮ ಟೆಕ್ನಾಲಜಿ ಬಳಸದೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರೆ, ತಮ್ಮ ಬದುಕಿನ ಬ್ಯುಸಿ ಆಗಿದ್ದರೆ ಮಗು ಉಳಿತಾನೇ ಇರಲಿಲ್ಲ ಗೊತ್ತಾ. ಅಪ್ಪ ಅಮ್ಮ ಇಲ್ಲದ ಮಗುವನ್ನು ಜೀವಕ್ಕೂ ಹೆಚ್ಚಾಗಿ ಪ್ರೀತಿಸೋ ನಮ್ಮ ಬಾಸ್ ಅವಳ ರಕ್ಷಣೆಗೆ ಅಂತ ನಿಂತರೆ ಯಾರನ್ನೂ ಲೆಕ್ಕ ಇಡೋದಿಲ್ಲ. ಅದು ನೀನಾದರೂ ಸರಿ, ನಾನಾದರೂ ಸರಿ ಅಂದಿದ್ದ. ಅದನ್ನು ಕೇಳಿದ್ದ ನಂದಿನಿ ಅವನ ಮಾತನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಳು. ಅವಳ ಮಾತು ಮುಗಿದಿದ್ದಂತೆ ಪ್ರಶ್ನಿಸಿದಳು, ಏನು ಸ್ವರ ಅಪ್ಪ ಕೂಡ ಇಲ್ವಾ? ಹಾಗಾದರೆ ನಿಮ್ಮ ಗುಡ್ಡು ಸರ್ ಯಾರು ಅಂತ. ನಮ್ಮ ಸರ್ ಎಲ್ಲರಿಗೂ ಗುಡ್ಡು ಸರ್ ಅಲ್ಲ, ಅವರು ದತ್ತಾತ್ರೇಯ ಚಟರ್ಜಿ, ಸ್ವರ ಅವರ ಅಣ್ಣನ ಮಗಳು, ದಕ್ಷತ್ ಚಟರ್ಜಿ ಮಗಳು. ನಿಮಗೆ ನಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೆಳಿಗ್ಗೆ ಬೇಗ 4 ಗಂಟೆಗೂ ಮುಂಚೆ ಎಚ್ಚರವಾಗಿರು, ನಿನಗೆ ಎಲ್ಲ ಗೊತ್ತಾಗುತ್ತೆ. ಆದರೆ ಇದೇ ಕೊನೆಯ ಬಾರಿ ಆದರೆ ಒಳ್ಳೆಯದು ನಮ್ಮ ದತ್ತು ಬಾಸ್ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು. ಯಾಕಂದರೆ ಅವರು ನೀವಂದುಕೊಂಡಷ್ಟು ಅಲ್ಲ, ಅವರು ಕೆಟ್ಟವರೇ ಅಲ್ಲ, ಅವರು ಕಾಮಧೇನು ಇದ್ದಂತೆ. ಅವರ ಬಗ್ಗೆ ಮಾತನಾಡುವ ಅಧಿಕಾರ, ಯೋಗ್ಯತೆ ಯಾರಿಗೂ ಇಲ್ಲ ಎಂದವನು ತನ್ನ ಮನದಲ್ಲಿದ್ದ ಸಣ್ಣ ವ್ಯಾಮೋಹವನ್ನು ಅಲ್ಲಿಯೇ ತೊರೆದು ಹೋಗಿದ್ದ. ಅವನ ಮಾತು ನಂದಿನಿಗೆ ಆಶ್ಚರ್ಯ ಮತ್ತು ಕುತೂಹಲ ಎರಡನ್ನೂ ಮೂಡಿಸಿತ್ತು. ಆಕೆ ದತ್ತು ನೀಡಿದ್ದ ಆಯಿಂಟ್ಮೆಂಟ್ ಕೈಯಿನ ಗಾಯಕ್ಕೆ ಹಾಕಿ ನಂತರ ಸ್ವರ ರೂಮ್ಗೆ ಹೋಗಿದ್ದಳು. ಆಗಲೇ ಸ್ವರ ನಿದ್ದೆಗೆ ಜಾರಿದ್ದಳು. ಅವಳನ್ನು ದತ್ತು ಮಲಗಿಸಿ ಹೋಗಿದ್ದಾನೆ ಎಂಬಂತೆ ಸ್ವರ ಬಳಿಯೇ ಇದ್ದ ದತ್ತು ಫೋನ್ ಹೇಳುತ್ತಿತ್ತು. ಅವಳು ಸ್ವರ ಬಳಿ ಹೋಗಿ ಹಣೆ ನೀವರಿಸುತ್ತಿದ್ದರೆ ಅಲ್ಲಿಗೆ ದತ್ತು ಬಂದಿದ್ದ. ನಂದಿನಿ ಒಮ್ಮೆ ಅವನ ಕಡೆ ನೋಡಿ ಮತ್ತೆ ತನ್ನ ಬೆಡ್ ಬಳಿ ಹೋಗಿದ್ದಳು. ಅವಳು ಆ ಕಡೆ ಹೋದ ನಂತರ ದತ್ತು ತನ್ನ ಫೋನ್ ತೆಗೆದುಕೊಂಡು ಆಚೆ ಹೊರಟವ ಬಾಗಿಲು ಬಳಿ ನಿಂತು ನಂದಿನಿ ಕಡೆ ನೋಡದೇ ಮಾತನಾಡಿದ. ನನ್ನ ಮಗಳಿಗೆ ನೀನು ತುಂಬ ಇಷ್ಟ ಅಂತೆ. ಅವಳು ನಿನಗಾಗಿ ವರ್ಷಗಳಿಂದ ಮಾತೇ ಆಡಿಸಿದ ನನ್ನನ್ನು ಇಂದು ಮಾತನಾಡಿಸಿದ್ದಾಳೆ. ನೀನು ಯಾವತ್ತು ಮನೆಯಿಂದ ಆಚೆ ಕಳಿಸಬೇಡ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ಳು. ತುಂಬ ಥ್ಯಾಂಕ್ಸ್, ವರ್ಷಗಳಿಂದ ಸಿಗದ ಪ್ರೀತಿಯನ್ನು ಅವಳಿಗೆ ನೀಡಿ ಅವಳ ಒಂಟಿತನವನ್ನು ದೂರ ಮಾಡಿರುವುದಕ್ಕೆ ಎಂದವನು ನಂದಿನಿ ಪ್ರತಿಕ್ರಿಯೆಗೂ ಕಾಯದೆ ಆಚೆ ಹೋಗಿದ್ದ. ನಂದಿನಿ ಅವನು ಹೋಗಿದ್ದ ದಾರಿಯನ್ನು ನೋಡುತ್ತಾ ಅವನನ್ನೇ ಅಣಕು ಮಾಡುತ್ತಾ, ನಮ್ಮ ಮಗಳನ್ನು ಇಲ್ಲಿ ತನಕ ಕರೆದುಕೊಂಡು ಬಂದಿದ್ದೀಯಾ ಅಂದರೆ ನೀನು ಯಾರದಾದ್ರೂ ದುಡ್ಡು ತೊಗೊಂಡು ಬಂದಿದ್ದೀಯಾ ಅಂತಾನೆ ಅರ್ಥ. ವ್ಯಾವ್ಯಾವ್ಯಾ ಬರೀ ಮಾತಾಡ್ತಾನೆ ಅಷ್ಟೇ, ನಮ್ಮ ಮಾತು ಕೇಳಿಸ್ಕೊಳ್ಳೋ ಬುದ್ಧಿನೇ ಇಲ್ಲ. ದೇವರು ಕೊಟ್ಟಿರೋ ಬಾಯಿ ಅಷ್ಟೇ ಯೂಸ್ ಮಾಡ್ಕೊಳ್ಳೋದು, ಅದಷ್ಟೇ ಬರುತ್ತೆ, 2 ಕಿವಿ ಇದ್ದಾವೆ ಅನ್ನೋದನ್ನು ಮರ್ತೇ ಬಿಟ್ಟಿದ್ದಾನೆ ಎಂದವಳು ಸ್ವರ ಇರುವುದನ್ನು ಗಮನಿಸುತ್ತಾ ಮಲಗಿದ್ದ ಸ್ವರಾಳನ್ನು ನೋಡುತ್ತಲೇ ಹೇಳಿದರು. ಆದರೂ ಒಂದ್ಸಾರಿ ವಿಲನ್ ಥರಾನೇ ಆಡ್ತಾನೆ ಅನ್ನೋದಂತೂ ನಿಜ. ಆದರೆ ಮನಸ್ಸಿನಲ್ಲಿ ಒಳ್ಳೆಯವನಿದ್ದಾನೆ. ಈ ಮಗು ವಿಚಾರದಲ್ಲಂತೂ ಒಬ್ಬ ಅಪ್ಪ ನಿಭಾಯಿಸುವ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾನೆ. ಸುಚೇತನ್ ಹೇಳಿದಂತೆ ನಾಳೆ ಬೇಗ ಎದ್ದೇಳಬೇಕು ಎಂದ್ಕೊಂಡು ಅಲಾರಾಮ್ ಇಟ್ಟು ಮಲಗಿದ್ದಳು. ಈ ಕಡೆ ದತ್ತು ತನ್ನ ರೂಮ್ನಲ್ಲಿ ಆ ಕಡೆ ಈ ಕಡೆ ಓಡಾಡುತ್ತಾ ತನ್ನ ದಾಡಿ ಮೇಲೆ ಕೈ ನೀವಿರಿಸಿಕೊಳ್ಳುತ್ತಾ, ಆ ಹುಡುಗಿಗೆ ನಾನು ಯಾಕಷ್ಟು ಥ್ಯಾಂಕ್ಸ್ ಹೇಳಿದೆ? ಆ ಹುಡುಗಿ ನನ್ನನ್ನೇನಾದರೂ ಮ್ಯಾನಿಪುಲೇಟ್ ಮಾಡಿಬಿಟ್ಟಿದ್ದಾಳ? ನನಗೆ ಗೊತ್ತಾಗ್ತಿಲ್ವಲ್ಲ. ಅವಳು ವಾಯ್ಸ್ ರೈಸ್ ಆದ ಕೂಡಲೇ ಯಾಕಿದ್ದಕ್ಕಿದ್ದಂತೆ ನಾನು ಸುಮ್ಮನಾಗ್ಬಿಡ್ತೀನಿ. ನನ್ನ ಮಗಳಿಗೋಸ್ಕರ ನಾನು ಅವಳನ್ನು ಇಲ್ಲಿ ಇರಿಸ್ಕೊಂಡಿದ್ದೇನೋ ಸರಿ, ಆದರೆ ಅಷ್ಟೊಂದು ಸಾರಿ ಥ್ಯಾಂಕ್ಸ್ ಕೇಳೋ ಅವಶ್ಯಕತೆ ಇತ್ತಾ ಅವಳಿಗೆ? ಆದರೂ ಆಕೆ ನನ್ನ ಮಗಳಿಗೆ ಅದೇನು ಮಾಡಿಬಿಟ್ಟಿದ್ದಾಳೋ ಏನೋ ಅವಳು ಇಲ್ಲದೆ ಇರೋದೇ ಇಲ್ಲ ಅಂತಾಳೆ. ಆದರೂ ನನ್ನ ಮಗಳು ಈ ರೀತಿ ಯಾರ್ಯಾರಿಗೋ ಅಡಿಕ್ಟ್ ಆಗೋದು ಅಷ್ಟು ಸರಿಯಲ್ಲ. ಈಗಷ್ಟೇ ಸ್ವಲ್ಪ ಮನುಷ್ಯನ ರೂಪ ಪಡ್ಕೋತಿದ್ದಾಳೆ ನನ್ನ ಮಗಳು. ಹೇಗಾದರೂ ನನ್ನ ಮಗಳನ್ನ ಅವಳಿಂದ ದೂರ ಮಾಡಬೇಕು. ಬೇಗ ಇಂಜುರಿ ಹುಷಾರಾಗಲಿ, ನಂತರ ಅವಳ ಕೆಲಸ ಕೂಡ ಮುಗಿಯುತ್ತೆ. ಆಗ ಅವಳು ಹೀಗೆ ನಮ್ಮ ಮನೆಯಲ್ಲಿ ಇರೋದಕ್ಕೆ ಆಗೋದೇ ಇಲ್ಲ. ಹೇಗೂ ಅವಳು ಆಚೆ ಹೋಗ್ತಾಳೆ, ಮತ್ತು ಸ್ವರ ಪುಟ್ಟನು ಎಲ್ಲ ಅರ್ಥ ಆಗುತ್ತೆ. ನನ್ನ ಮಗಳ ದಿನಚರಿನ ಬದಲಾಯಿಸಿ ಬಿಟ್ಲು ಈ ಹುಡುಗಿ. ಆದರೂ ಅವಳು ಬಂದು ತುಂಬ ಅನುಕೂಲವೇ ಆಗಿದೆ. ನನ್ನ ಮಗಳು ನಗೋದು ಮಾತನಾಡೋದು ಶುರು ಮಾಡಿದ್ದಾಳೆ. ಜೊತೆಗೆ ನನ್ನ ಜೊತೆ ಕೂಡ ಮಾತಾಡ್ತಾ ಶುರು ಮಾಡಿದ್ದಾಳೆ. ಅದಕ್ಕೂ ಮಿಗಿಲಾಗಿ ನನ್ನ ಪಾಪ್ಸಿ ಅಂತ ಕರೀತಿದ್ದಾಳೆ. ಅವಳು ಅಣ್ಣನ್ನ ಹೀಗೆ ತಾನೇ ಕರಿತಿದ್ದಿದ್ದು ಅಂತೆಲ್ಲ ಯೋಚನೆ ಮಾಡಿದ್ದ. ಮತ್ತೆ ತಲೆಮುಟುಕಿಸಿಕೊಳ್ಳುತ್ತಾ, ನೋಡು ಮತ್ತೆ ಅವಳನ್ನು ಹೊಗಳೋಕೆ ಶುರು ಮಾಡಿದೆ. ಇದೆಲ್ಲ ಸರಿಯಿಲ್ಲ ಎಂದವ ಮಲಗಿದ್ದ. ಬೆಳಗ್ಗೆ ಅಲಾರಾಮ್ ಬಡಿದ ಶಬ್ದಕ್ಕೆ ಎಚ್ಚರವಾದ ನಂದಿನಿ ಕಣ್ಬಿಟ್ಟಾಗ 4 ಗಂಟೆ ಆಗಿತ್ತು. ಎದ್ದು ದೇವರಿಗೆ ಕೈ ಮುಗಿದು ಆಚೆ ಬರುತ್ತಿರುವಾಗ ಅಲ್ಲಿಗೆ ದತ್ತು ಬರುತ್ತಿರುವುದು ಕಾಣಿಸಿತ್ತು. ತಕ್ಷಣ ಮುಂದಿಟ್ಟ ಹೆಜ್ಜೆ ಹಿಂದಕ್ಕೆ ತೆಗೆದವಳು ಹೋಗಿ ಬೆಡ್ ಮೇಲೆ ಮಲಗಿದ್ದಳು. ಹೆಜ್ಜೆ ಸಪ್ಪಳ ರೂಮ್ ಒಳಗೆ ಬರುತ್ತಿರುವುದು ತಿಳಿದು ಮಲಗಿದಂತೆಯೇ ನಟಿಸುತ್ತಾ ಕಣ್ಮುಚ್ಚಿದವಳು ಅವನು ಈ ರೀತಿ ಬರುತ್ತಿರುವುದು ಬೆಡ್ಶೀಟ್ ಮರೆಯಿಂದಲೇ ನೋಡುತ್ತಿದ್ದಳು ನಂದಿನಿಗೆ ಅವನು ಮುಂದಿನ ನಡಿಗೆ ಮೇಲೆ ಕುತೂಹಲ. ಒಂಟಿ ಕಣ್ಣಿಂದ ತೆರೆದು ನೋಡುತ್ತಿದ್ದರೆ ಅವನು ಸ್ವರ ಮುಖ ಕಣ್ತುಂಬ ನೋಡಿ ಅವಳ ಹಣೆಗೆ ಮುತ್ತಿಟ್ಟು, ಥ್ಯಾಂಕ್ಸ್ ಮಗಳೇ, ಆದರೆ ನನ್ನ ಕಡೆಯಿಂದ ನಿನಗೆ ಸಾರಿ ಮಗಳೇ. ನೀನು ಕೇಳೋ ಪ್ರತಿಯೊಂದನ್ನು ನಾನು ನಿನಗೆ ತಂದುಕೊಡಬಲ್ಲೆ, ಆದರೆ ಅದೊಂದನ್ನು ಬಿಟ್ಟು ನಾನು ನಿನಗೆ ಯಾವತ್ತೂ ಕೊಡಿಸೋಕೆ ಆಗೋದಿಲ್ಲ. ಅದನ್ನು ನೀನು ಕೇಳೋ ಆ ಗಿಫ್ಟ್ನ ಕೊಡಿಸೋಷ್ಟು ದೊಡ್ಡ ಶ್ರೀಮಂತ ಅಲ್ಲ ಮಗಳೇ ಈ ನಿನ್ನ ಪಾಪ್ಸಿ. ನಿನಗೆ ಸುಳ್ಳು ಹೇಳಿ ಪ್ರತಿ ಬಾರಿ ನಂಬಿಸುತ್ತಿರೋದಕ್ಕೆ ಮತ್ತೊಂದು ಸಾರಿ ಸಾರಿ.
ಆದರೆ ನಿನಗೆ ಒಂದಿನ ನಿನ್ನ ಪಾಪ್ಸಿ ಯಾಕೆ ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತಾಗುತ್ತೆ ಆಯಿತಾ ಎಂದು ಅವಳ ಹಣೆಗೆ ಮುತ್ತಿಟ್ಟುತ್ತಾ ಮುದ್ದು ಮುದ್ದಾಗಿ ಮಾತನಾಡಿಸಿ ನಂತರ ನಂದಿನಿ ಬಳಿ ಬರುತ್ತಿದ್ದರೆ ಮಲಗಿದ್ದ ನಂದಿನಿಗೆ ಅವನ ನಡಿಗೆ ನೋಡುತ್ತಿದ್ದರೆ ಭಯವಾಗುತ್ತಿತ್ತು. ಆದರೆ ಅವಳು ಮಲಗಿದ್ದೇನೆಂದು ನಂಬಿಸಿದ್ದರಿಂದ ಆ ಆಕ್ಟಿಂಗನ್ನು ಮುಂದುವರಿಸಬೇಕಾಗಿತ್ತು. ಹಾಗಾಗಿ ಕಣ್ಣು ಮುಚ್ಚಿದೆಯೇ ಅವನು ಬರುತ್ತಿದ್ದನ್ನು ಗಮನಿಸುತ್ತಿದ್ದಳು.